ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ SATS ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್. ಆತ್ಮೀಯ ಶಿಕ್ಷಕ ಬಂಧುಗಳು, ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಪಾಠಾಧಾರಿತ ಮೌಲ್ಯಾಂಕನ ಏನು LBA ಅಂತ ಕರಿತೀವಲ್ಲ, ಸೊ ಅದರಲ್ಲಿ ಅಪ್ಡೇಟ್ ಆಗಿರ್ತಕ್ಕಂಥ ತರಗತಿವಾರು ಅಂಕಗಳ ಹಂಚಿಕೆ ಎಷ್ಟು, ಯಾವ ರೀತಿ ನಾವು ತರಗತಿವಾರು ಅಂಕಗಳನ್ನು ಹಂಚಿಕೆ ಮಾಡಬೇಕು, ಹಾಗೂ ಮಾರ್ಕ್ಸನ್ನು LBA ಮಾರ್ಕ್ಸ್ಗಳನ್ನು LBA ವೆಬ್ಸೈಟಲ್ಲಿ ಯಾವ ರೀತಿ ಎಂಟ್ರಿ ಮಾಡಬೇಕು, ಹಾಗೂ ಈಗ ಭಾಷಾ ವಿಷಯದಲ್ಲಿ ಅಂದರೆ ಲ್ಯಾಂಗ್ವೇಜಸ್ಸಲ್ಲಿ ಒಂದು ಪ್ರೋಸ್ ಒಂದು ಪೊಯಟ್ರಿ ಅಂದರೆ ಒಂದು ಗದ್ಯ ಒಂದು ಪದ್ಯವನ್ನು ಸೇರಿಸಿ ನಾವು ಸೆಲೆಕ್ಟ್ ಮಾಡಿಕೊಂಡು ಮಾರ್ಕ್ಸ್ಗಳನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಅದನ್ನು ಯಾವ ರೀತಿ ಮಾಡಬೇಕು, ಹಾಗೂ ಸಮಾಜ ವಿಷಯದಲ್ಲಿ 3 ಯೂನಿಟ್ಗೆ ಒಂದು ನಾವು ಟೆಸ್ಟನ್ನು LBA ಟೆಸ್ಟ್ ಮಾಡ್ತೇವೆ. ಸೊ ಅಟ್ ಎ ಟೈಮ್ 3 ಲೆಸನ್ಸನ್ನು ಯಾವ ರೀತಿ ನಾವು ಸೆಲೆಕ್ಟ್ ಮಾಡಿಕೊಂಡು ಮಾರ್ಕ್ಸ್ ಯಾವ ರೀತಿ ಎಂಟ್ರಿ ಮಾಡಬೇಕು ಅನ್ನೋ ಎಲ್ಲ ಒಂದು ಸಂಪೂರ್ಣವಾದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾ ಹೋಗ್ತೇನೆ. ಓಕೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಶುರು ಮಾಡುವ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ LBAಗೆ ಸಂಬಂಧಪಟ್ಟ ಹೊಸ ಅಪ್ಡೇಟ್ಗೆ ನಮ್ಮ SATS ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಪ್ಡೇಟನ್ನು ಪಡಿತಾ ಇರಿ. ಓಕೆ, ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ. ಓಕೆ, ಮೊದಲನೇದಾಗಿ ಅಂಕ ಹಂಚಿಕೆ ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ ನೋಡಿ, ಮೊದಲನೇದಾಗಿ ಪಾಠ ಆಧಾರಿತ ಮೌಲ್ಯಾಂಕನದಲ್ಲಿ 4 ಮತ್ತು 5ನೇ ತರಗತಿಗಳಿಗೆ ಅಂಕ ಹಂಚಿಕೆ ಯಾವ ರೀತಿ ಇರುತ್ತೆ. ನಾವು ಪ್ರತಿ ಘಟಕಕ್ಕೆ 15 ಅಂಕಗಳಿಗೆ ನಾವು LBA ಟೆಸ್ಟನ್ನು ಮಾಡಬೇಕಾಗಿದೆ. ಸೊ ಆ 15 ಅಂಕಗಳಲ್ಲಿ ಲಿಖಿತವಾಗಿ 10 ಅಂಕಗಳನ್ನು ಕೊಡಬೇಕಾಗುತ್ತೆ, ಮೌಖಿಕವಾಗಿ 5 ಅಂಕಗಳಿಗೆ ನಾವು ಪ್ರಶ್ನೆಗಳನ್ನು ಕೇಳಬೇಕಾಗಿರ್ತದೆ. ನಾವು ಏನು ಪ್ರಶ್ನೆ ಪತ್ರಿಕೆ ಯೂನಿಟ್ ಟೆಸ್ಟ್ ಮಾಡ್ತೀವಲ್ಲ, ಸೊ ಅದರಲ್ಲಿ ಪ್ರಶ್ನಾ ಸ್ವರೂಪ ಯಾವ ರೀತಿ ಇರಬೇಕಪ್ಪ ಅಂದರೆ ವಸ್ತುನಿಷ್ಠ ಹಾಗೂ ವಿವರಣಾತ್ಮಕ ಉತ್ತರ ಬಯಸ್ತಕ್ಕಂಥ ಪ್ರಶ್ನೆಗಳು ಇರಬೇಕು. ಬರೀ ವಸ್ತುನಿಷ್ಠ ಸಿಂಗಲ್ ಲೈನರ್ 1 ವರ್ಡ್ ಆ ಥರ ಇರಬಾರ್ದು. ವಸ್ತುನಿಷ್ಠ ಇರಬೇಕು, ವಿವರಣಾತ್ಮಕ ಉತ್ತರ ಬಯಸ್ತಕ್ಕಂಥ ಪ್ರಶ್ನೆಗಳು ಇರಬೇಕು. ಈ ರೀತಿ ಪ್ರಶ್ನೆ ಸ್ವರೂಪವನ್ನು ಅಳವಡಿಸಿಕೊಂಡು ನಾವು ಏನು LBA ಪ್ರಶ್ನಾಕೋಟಿ ಬಿಟ್ಟಿದ್ರಲ್ವ, ಅದರಲ್ಲಿರುವ ಪ್ರಶ್ನೆಗಳನ್ನೇ ನಾವು ಬಳಸಿಕೊಂಡು ಯೂನಿಟ್ ಟೆಸ್ಟನ್ನು ಕ್ವಶ್ಚನ್ ಪೇಪರ್ ಪ್ರಿಪೇರ್ ಮಾಡಿಕೊಂಡು ಯೂನಿಟ್ ಟೆಸ್ಟನ್ನು ಮಾಡಬೇಕಾಗಿದೆ. ಇದು 4 ಮತ್ತು 5ನೇ ತರಗತಿಗೆ 15 ಅಂಕಗಳು, 10 ಲಿಖಿತ, 5 ಮೌಖಿಕ. ನೆಕ್ಸ್ಟ್ ಹೋಗೋದಾದರೆ 6 ಮತ್ತು 7ನೇ ತರಗತಿ ಅಂಕ ಹಂಚಿಕೆ ಯಾವ ರೀತಿ ಇರುತ್ತೆ ನೋಡಿ. 6 ಮತ್ತು 7ನೇ ತರಗತಿಗೆ ಪ್ರತಿ ಘಟಕಕ್ಕೆ 20 ಅಂಕಗಳಿಗೆ ನಾವು ಪ್ರಶ್ನೆ ಪತ್ರಿಕೆ ತಯಾರಿಕೊಳ್ಬೇಕು. ಅದರಲ್ಲಿ LBA ಪ್ರಶ್ನೆ ಕೋಟಿಯಿಂದಲೇ ನಾವು ಪ್ರಶ್ನೆಗಳನ್ನು ಆಯ್ದುಕೊಳ್ಳಬೇಕು. ಟೆಕ್ಸ್ಟ್ ಬುಕ್ಕಿಂದಾಗಲಿ ಟೆಕ್ಸ್ಟ್ ಬುಕ್ ಅಭ್ಯಾಸದಿಂದಾಗಲಿ ಆಯ್ದುಕೊಳ್ಳುವಂತಿಲ್ಲ. ವಸ್ತುನಿಷ್ಠ ಹಾಗೂ ವಿವರಣಾತ್ಮಕ ಉತ್ತರ ಬಯಸ್ತಕ್ಕಂಥ ಪ್ರಶ್ನೆಗಳನ್ನು ಇದು ಒಳಗೊಂಡಿರಬೇಕಾಗಿರುತ್ತೆ, ಸರಿನಾ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಅಪ್ಡೇಟ್ ಇದೆ, ಅದು ಕೊನೆ ಒಂದು ಪೇಜಲ್ಲಿ ನಾನು ನಿಮಗೆ ಹೇಳ್ತೇನೆ. ನೆಕ್ಸ್ಟ್ ಹೋಗೋದಾದರೆ 8ರಿಂದ 10ನೇ ತರಗತಿ ಇದು LBA ಯಾವ ರೀತಿ ಇರಬೇಕಪ್ಪ ಅಂದರೆ ನೋಡಿರಿ, ಇದು ಕೂಡ ಪ್ರತಿ ಘಟಕಕ್ಕೆ 20 ಅಂಕಗಳನ್ನು ನಾವು ಪರಿಗಣನೆ ಮಾಡ್ಕೋಬೇಕು. LBA ಪ್ರಶ್ನಾಕೋಟಿಯಿಂದಲೇ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಳ್ಬೇಕು. ಇಲ್ಲಿ ನೋಡಿ, ಬಹು ಆಯ್ಕೆ ಮಲ್ಟಿಪಲ್ ಚಾಯ್ಸ್ ಇರಬೇಕು ಮತ್ತು ವಿವರಣಾತ್ಮಕ ಇರಬೇಕು. ಸೊ 4th to 7th ಏನಿದೆ ವಸ್ತುನಿಷ್ಠ ಮತ್ತು ವಿವರಣಾತ್ಮಕ ಇದೆ, ಆದರೆ 8ರಿಂದ 10ನೇ ತರಗತಿಗೆ ಮಲ್ಟಿಪಲ್ ಚಾಯ್ಸ್ ಮತ್ತು ವಿವರಣಾತ್ಮಕ ಪ್ರಶ್ನೆಗಳು ಇರುತ್ತೆ, ಸರಿನಾ. ಸೊ ಇದು ಅಂಕ ಹಂಚಿಕೆ. ಆದರೆ ನೆಕ್ಸ್ಟ್ ಇರ್ತಕ್ಕಂಥ ಅಪ್ಡೇಟ್ ಏನಪ್ಪ ಅಂದರೆ ಇಲ್ಲಿ ಕೆಲವು ಮಾಹಿತಿಗಳನ್ನು ನಾವು ತಿಳ್ಕೊಂಡಿರಬೇಕಾಗುತ್ತೆ. ಏನಪ್ಪ ಅಂದರೆ ಈ ಮರುಸಿಂಚನ ಅನುಷ್ಠಾನ ಮಾಡ್ತಾ ಇದ್ರಲ್ವ ಜಿಲ್ಲೆಗಳಲ್ಲಿ ಈ ವರ್ಷ, ಆ ಮರುಸಿಂಚನ ಅನುಷ್ಠಾನ ಮಾಡ್ತಕ್ಕಂಥ ಜಿಲ್ಲೆಗಳ 6ರಿಂದ 10ನೇ ತರಗತಿಗೆ ಹಿಂದಿಯನ್ನು ಹೊರತುಪಡಿಸಿ, ಸೊ ಹಿಂದಿಗೆ ಅದು ಮಾಮೂಲಿ 20 ಮಾರ್ಕ್ಸಿಗೆ ಮಾಡಬೇಕು. ಇನ್ನು ಉಳಿದ 5 ಸಬ್ಜೆಕ್ಟ್ ಏನಿದ್ದಾವೆ ಆ 5 ಸಬ್ಜೆಕ್ಟ್ಗೆ ನಾವು 15 ಅಂಕಗಳಿಗೆ LBAಯಿಂದ ಆಯ್ದ ಪ್ರಶ್ನೆಗಳನ್ನು LBA ಪ್ರಶ್ನಾಕೋಟಿಯಿಂದ ಸೆಲೆಕ್ಟ್ ಮಾಡ್ಕೋಬೇಕು. ಇನ್ನು 5 ಅಂಕಗಳಿಗೆ ಪ್ರಶ್ನೆಗಳನ್ನು ಈ ಮರುಸಿಂಚನ ಅಂತ ಬರುತ್ತೆ, ಆ ಮರುಸಿಂಚನದಿಂದ ನಾವು 5 ಅಂಕಗಳನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗಿದೆ. ಒಟ್ಟು 20 ಅಂಕಗಳಿಗೆ ನಾವು ಟೆಸ್ಟನ್ನು ಮಾಡಬೇಕಾಗಿದೆ. ಇನ್ನು ಉಳಿದ ಜಿಲ್ಲೆಗಳಲ್ಲಿ ಏನು ಮರುಸಿಂಚನ ಅನುಷ್ಠಾನ ಮಾಡದೇ ಇರತಕ್ಕಂಥ ಜಿಲ್ಲೆಗಳಿದಾವಲ್ಲ, ಅವು ಆ್ಯಸ್ ಇಟ್ ಈಸ್ 20 ಅಂಕಗಳಿಗೆ LBAನೇ ಮಾಡಬೇಕಾಗಿದೆ. ನೆಕ್ಸ್ಟ್ ಏನಪ್ಪ ಇನ್ನೊಂದು ಗಮನಿಸ್ತಕ್ಕಂಥ ಮುಖ್ಯವಾದ ಅಂಶ ಏನಪ್ಪ ಅಂದರೆ ನೋಡಿ, ಭಾಷೆಯಲ್ಲಿ ಸೊ ಒಂದು ಪದ್ಯ ಹಾಗೂ ಒಂದು ಗದ್ಯವನ್ನು ಸೇರಿಸಿ ನಾವು ಒಂದು ಯೂನಿಟ್ ಅಂತ ಕನ್ಸಿಡರ್ ಮಾಡಿ ಅದಕ್ಕೆ ಟೆಸ್ಟನ್ನು ಮಾಡಬೇಕಾಗಿದೆ ಭಾಷಾ ವಿಷಯದಲ್ಲಿ. ಮತ್ತು ಜೊತೆಗೆ 6ರಿಂದ 10ನೇ ತರಗತಿಗೆ ಸಮಾಜ ವಿಜ್ಞಾನ ವಿಷಯಕ್ಕೆ ಅಲ್ಲಿ ಲೆಸನ್ಗಳು ತುಂಬ ಇರೋದರಿಂದ 3 ಘಟಕಗಳಿಗೆ ಒಂದು LBA ಯೂನಿಟ್ ಟೆಸ್ಟನ್ನು ಮಾಡಬೇಕಾಗಿದೆ. 3 ಘಟಕಗಳನ್ನು ಸೇರಿಸಿ ನಾವೊಂದು LBA ಯೂನಿಟ್ ಟೆಸ್ಟನ್ನು ಮಾಡಿಕೊಂಡು ಅದರ ಅಂಕಗಳನ್ನು ನಾವು LBAನಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ. ಸೊ ಇದು ಅಂಕ ಹಂಚಿಕೆಗೆ ಸಂಬಂಧಪಟ್ಟಂಥ ಮಾಹಿತಿ. ಓಕೆ, ಸೊ ಈಗ ಹಾಗಾದರೆ ಬನ್ನಿ
LBA ಲಾಗಿನ್ ಆಗಿಬಿಟ್ಟು ಯಾವ ರೀತಿ ಅಂಕಗಳನ್ನು ಮಲ್ಟಿಪಲ್ ಲೆಸನ್ಸ್ ಚಾಪ್ಟರ್ಗಳನ್ನು ಯಾವ ರೀತಿ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೇನೆ. ಸೊ ನೋಡಿ, ಈಗಾಗಲೇ ನಾನು LBAಗೆ ಸಂಬಂಧಪಟ್ಟಂತೆ ಗೌರ್ಮೆಂಟ್ ಟೀಚರ್ ಯಾವ ರೀತಿ ಲಾಗಿನ್ ಆಗಬೇಕು, ಏಡೆಡ್ ಟೀಚರ್ ಯಾವ ರೀತಿ ಲಾಗಿನ್ ಆಗಬೇಕು, ಅನ್ಎಡೆಡ್ ಟೀಚರ್ ಯಾವ ರೀತಿ ಲಾಗಿನ್ ಆಗಬೇಕು ಅಂತ ಈ ಹಿಂದೆ ವಿಡಿಯೋಗಳನ್ನು ಮಾಡಿದ್ದೇನೆ. ಸೊ ನೀವು ಆ ಲಾಗಿನ್ ಮಾಹಿತಿ ಗೊತ್ತಿಲ್ಲ ಅಂದರೆ ನನ್ನ ಚಾನಲಲ್ಲಿ ಇದೆ, ನೀವು ಸರ್ಚ್ ಮಾಡಿ ಆ ವಿಡಿಯೋಗಳನ್ನು ಹುಡುಕಿ ಈ ಲಾಗಿನ್ ಪ್ರೊಸೆಸನ್ನು ಯಾವ ರೀತಿ ಆಗಬೇಕಂತ ತಿಳ್ಕೊಳ್ಳಿ. ಸರಿನಾ? ಸೊ ಈಗ ಆ್ಯಸ್ ಎ ಗೌರ್ಮೆಂಟ್ ಟೀಚರ್ ಆಗಿ ನಾನು ಟೀಚರ್ ರೇಡಿಯಮನ್ನು ಸೆಲೆಕ್ಟ್ ಮಾಡ್ಕೊತೇನೆ. ಇಲ್ಲಿ ಎಂಟರ್ ಯೂಸರ್ ನೇಮಲ್ಲಿ ನಮ್ಮ ಪ್ರಥಮ KGD ಹಾಕಿದ್ದೇನೆ. ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ಕೊತೇನೆ. ನೋಡಿರಿ, ಈ LBA ವೆಬ್ಸೈಟ್ ಓಪನ್ ಮಾಡಿದಾಗ ಆದಷ್ಟು ನೀವೇನು ಮಾಡಿರಿ, ನಿಮ್ಮ ಮೊಬೈಲನ್ನು ಈ ರೀತಿ ಲ್ಯಾಂಡ್ಸ್ಕೇಪ್ ಮೋಡಲ್ಲಿ ಅಂದರೆ ಅಡ್ಡಡ್ಡವಾಗಿ ಇಟ್ಕೊಂಡು ನೀವು ಆಪ್ರೇಟ್ ಮಾಡಿದರೆ ಆಪ್ಷನ್ಸ್ ಎಲ್ಲ ನಿಮಗೆ ಡಿಸ್ಪ್ಲೇ ಆಗುತ್ತೆ. ನೀವು ಹಿಂಗೆ ಉದ್ದುದ್ದಕ್ಕೆ ಪೋರ್ಟ್ರೇಟ್ ಮೋಡಲ್ಲಿ ಇಟ್ಕೊಂಡ್ರೆ ಕೆಲವು ಆಪ್ಷನ್ಸು ಹೈಡ್ ಆಗ್ತವೆ. ಓಕೆನಾ? ಇದನ್ನು ನೆನಪಿಟ್ಕೊಳ್ಳಿ. ಈಗ ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ತೇನೆ. ಈಗ ಬಂದಿರತಕ್ಕಂಥ OTPಯನ್ನು ಇಲ್ಲಿ ನಾವು ಹಾಕಿ ವೆರಿಫೈ ಮೇಲೆ ಕ್ಲಿಕ್ ಮಾಡೋಣ. ನೋಡಿ, ನೀವು ಬಂದಿರತಕ್ಕಂಥ OTPಯನ್ನು ಹಾಕಿ ಈ ವೆರಿಫೈ OTP ಅಂತಿದೆಯಲ್ಲ ಆ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ LBA ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ನೋಡ್ಬೋದು, ಇಲ್ಲಿ ಕೆಳಗಡೆ ನಿಮ್ಮ ಹೆಸರು ಬರುತ್ತೆ. ಈಗ ಇಲ್ಲಿ 3 ಮೆನು ಕಾಣ್ತಾ ಇದೆಯಲ್ಲ, ಇದನ್ನು ಮೆನು ಬಾರ್ ಅಂತ ಕಾಣ್ತೇವೆ. ಸೊ ಈ ಮೆನು ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಟೀಚರ್ ಪ್ರೊಫೈಲ್, ಲೆಸನ್ ಪ್ಲಾನ್, ಅಸೆಸ್ಮೆಂಟ್ ಅಂತ 3 ಆಪ್ಷನ್ ಬರುತ್ತೆ. ಈಗ ಅಸೆಸ್ಮೆಂಟ್ ಡೌನ್ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಮತ್ತೆ ಆಪ್ಷನ್ಸ್ ಬರುತ್ತೆ. ಏನಂತ ಅಂದರೆ LBA ಅಸೆಸ್ಮೆಂಟ್ ಎಂಟ್ರಿ ರಿಪೋರ್ಟ್ ಅಂತ. ಸೊ ನಾನೀಗ LBA ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೇನೆ. LBA ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ನೀವು ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಮೀಡಿಯಮ್ ಆಟೋಮೆಟಿಕ್ಕಾಗಿ ಬಂದಿರುತ್ತೆ. ನಾನೀಗ ಒಂದು ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊತೇನೆ. ನೆಕ್ಸ್ಟ್ ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೊತೇನೆ. ಸೆಕ್ಷನ್ಸನ್ನು ಸೆಲೆಕ್ಟ್ ಮಾಡ್ಕೊತೇನೆ. ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡ್ಕೊತೇನೆ. ಚಾಪ್ಟರ್ ನೇಮನ್ನು ಸೆಲೆಕ್ಟ್ ಮಾಡ್ಕೊತೇನೆ. ಇಲ್ಲಿ ನೋಡಿ, ಈಗ ನಾನು ಕನ್ನಡ ಭಾಷಾ ವಿಷಯವನ್ನು ಏನು ಮಾಡಿದ್ದೇನೆ, ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. ಸೊ ಭಾಷಾ ವಿಷಯ ಅಂದರೆ ಒಂದು ಯೂನಿಟ್, ಅಂದರೆ ನಾವೊಂದು ಪಾಠ, ಒಂದು ಪದ್ಯವನ್ನು ಸೇರಿಸಿ ನಾವು ಒಂದು ಯೂನಿಟ್ ಟೆಸ್ಟನ್ನು ಮಾಡಬೇಕಾಗಿದೆ. ಈಗ ನಾನು ಸಂಬಂಧಪಟ್ಟಂತೆ ಹೇಳೋದಾದರೆ ನಾನು ಮಳೆ ಪದ್ಯ ಸೆಲೆಕ್ಟ್ ಮಾಡ್ಕೊತೇನೆ. ಮತ್ತು ಅದೇ ಡೌನ್ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಅದರ ಜೊತೆಗೆ ಅಜ್ಜಿಯ ತೋಟದಲ್ಲಿ ಒಂದು ದಿನ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಂಡು ನೋಡಿರಿ, ಅಟ್ ಎ ಟೈಮ್ 2 ಸೆಲೆಕ್ಟ್ ಆಯಿತು. ಈಗ ಯೂನಿಟ್ ಟೆಸ್ಟ್ ಡೇಟ್, ನಾವು ಯಾವತ್ತು ಯೂನಿಟ್ ಟೆಸ್ಟನ್ನು ಮಾಡಿದ್ವಿ ಆ ಡೇಟನ್ನು ಇಲ್ಲಿ ಕ್ಯಾಲೆಂಡರ್ ಓಪನ್ ಆಗುತ್ತೆ. ನಿಮಗೆ ಆ ಟೆಸ್ಟನ್ನು ಯಾವತ್ತು ಡೇಟ್ ಮಾಡಿದ್ರಿ ಆ ಡೇಟನ್ನು ನೀವು ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಎಂಟ್ರಿ ಮಾಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ನೋಡಿರಿ, ಒಂದು ವೇಳೆ ನೀವೇನು ಎಂಟ್ರಿ ಮಾಡಿರ್ತೀರಲ್ವ, ಆ ಎಂಟ್ರಿ ಮಾಡಿರ್ತಕ್ಕಂಥ ಲೆಸನ್ಸ್ ಏನಾದರೂ ಒಂದು ವೇಳೆ ಮಿಸ್ಸಾಗಿ ಎಂಟ್ರಿ ಮಾಡಿದರೆ, ಬೈ ಮಿಸ್ಸಾಗಿ ಯಾವುದೋ ಲೆಸನ್ ಬದಲು ಇದು ಮತ್ತೆ ಯಾವುದೋ ಲೆಸನ್ ಎಂಟ್ರಿ ಮಾಡಿರ್ತೀವಿ. ಆಗ ನೀವೇನು ಮಾಡೋದು, ಇಲ್ಲಿ ಪಕ್ಕದಲ್ಲಿ ಇಂಟು ಮಾರ್ಕ್ ಇದೆಯಲ್ವಾ, ಆ ಇಂಟು ಮಾರ್ಕ್ ಒತ್ತಿದ್ರೆ ಸಾಕು, ಆ ಲೆಸನ್ ಹೋಗುತ್ತೆ. ಸರಿನಾ? ಸರ್ಚ್ ಕೊಡಿ. ಸರ್ಚ್ ಕೊಟ್ಟಾಗ ನೋಡ್ಬೋದು, ಇಲ್ಲಿ ಆ ಮಕ್ಕಳ ಹೆಸರು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಇಲ್ಲಿ ಇನ್ನೂ ಒಂದು ನೀವು ಗಮನಿಸಬೇಕು, ಏನಪ್ಪ ಅಂದರೆ ಇಲ್ಲಿ ಕೆಲವು ಮಕ್ಕಳ ಹೆಸರು ಬರುತ್ತಿಲ್ಲ ಅಂತ ಹಿಂದೆಲ್ಲ ಕಮೆಂಟ್ ಮಾಡ್ತಾಯಿದ್ರಿ. ಸೊ ಅದಕ್ಕೆ ಯಾವ ಕಾರಣನ ನಾನು ಹುಡುಕಿ ಅದಕ್ಕೆ ಸೊಲ್ಯೂಷನ್ ಕೂಡ ಅದಕ್ಕೆ ಸಂಬಂಧಪಟ್ಟ ಒಂದು ವಿಡಿಯೋನ ಮಾಡಿದ್ದೀನಿ. ಏನಪ್ಪ ಅಂದರೆ ನೀವು ಮಕ್ಕಳ ಹೆಸರು ಕಾಣಲಿಲ್ಲ ಅಂದರೆ ನೀವು ಲ್ಯಾಂಗ್ವೇಜ್ ಗ್ರೂಪನ್ನು ಡಿಅಸೈನ್ ಮಾಡಿ ಅಸೈನ್ ಮಾಡಬೇಕು ಒಂದು, ಮತ್ತು ಮೀಡಿಯಮ್ಮು ಸೆಕ್ಷನ್ಸನ್ನು ಅಪ್ಡೇಟ್ ಮಾಡ್ಕೋಬೇಕು. ಇವೆಲ್ಲ ಮಾಡಿದರೆ ನಿಮಗೆ ಅಲ್ಲಿ ಮಕ್ಕಳ ಹೆಸರು ಕಾಣುತ್ತೆ. ಸೊ ಅದು ಯಾವ ರೀತಿ ಮಾಡಬೇಕು ಅಂತ ಅದ್ರ ಬಗ್ಗೆ ಕೂಡ ಒಂದು ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ, ಅದಕ್ಕೆ ಕೂಡ ನೀವು ಬೇಕಾದರೆ ನೋಡ್ಕೋಬೋದು. ಈಗ ಇಲ್ಲಿ ಮಕ್ಕಳ ಹೆಸರು ಬಂದಿದೆ ನೋಡಿ, ಸೀರಿಯಲ್ ನಂಬರ್ ಇದೆ, ಸ್ಟೂಡೆಂಟ್ ಸ್ಯಾಟ್ಸ್ ID ಇರುತ್ತೆ. ಸರಿನಾ? ಕ್ಲಾಸ್ ಏನು ಬಂದಿರೋದಿಲ್ಲ, ಬಟ್ ನಮ್ಮ ಮೇಲೆ ಸೆಲೆಕ್ಟ್ ಮಾಡಿರ್ತೀವಲ್ಲ, ಇಲ್ಲಿ ನೇಮ್ ಬಂದಿರುತ್ತೆ. ಮಾರ್ಕ್ ನಾವು ಎಂಟ್ರಿ ಮಾಡಬೇಕು, ಗ್ರೇಡ್ ಆಟೋ ಜನ್ರೇಟ್ ಆಗುತ್ತೆ. ಓಕೆನಾ? ಸೊ ಈಗ ನೋಡಿ, ನಾನು ಅಂಕಗಳನ್ನು ಮಾತ್ರ ಎಂಟ್ರಿ ಮಾಡಿದ್ದೇನೆ. ಅಂಕಗಳಿಗೆ ತಕ್ಕಂತೆ ಗ್ರೇಡು ಆಟೋ ಜನ್ರೇಟ್ ಆಗಿದೆ. ಸೊ ಒಂದ್ಸರಿ ಚೆಕ್ ಮಾಡಿಕೊಂಡು ನೀವೇನು ಮಾಡಿ, ಇಲ್ಲಿ ಸೇವ್ ಅಂತ ಒಂದು ಆಪ್ಷನ್ಸ್ ಇದೆಯಲ್ವಾ, ಆ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆರ್ ಯು ಶ್ಯೂರ್ ವಾಂಟ್ ಟು ಸೇವ್ ಅಂತ ಕೇಳುತ್ತೆ, ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಸೆಸ್ಮೆಂಟ್ ಸೇವ್ಡ್ ಸಕ್ಸಸ್ಫುಲ್ ಅಂತ.
ಸೊ ನಾನೀಗ ಒಂದು ವಿಷಯದ ಎಲ್ಲ ಘಟಕಗಳ ಒಂದು ಯೂನಿಟ್ ಟೆಸ್ಟ್ ಮಾರ್ಕ್ಸನ್ನು ಎಂಟ್ರಿ ಮಾಡಿದ್ದೇನೆ. ಅದರ ಒಂದು ಕ್ರೋಢೀಕೃತ ಒಂದು ಪ್ರಿಂಟನ್ನು ಯಾವ ರೀತಿ ತಗೋಬೇಕು ಪಿ ಡಿ ಎಫ್ ರೂಪದಲ್ಲಿ ನಾನೀಗ ಯೂನಿಟ್ 1 to 6th ತನಕ ನಾನು ಎಂಟ್ರಿ ಮಾಡಿದ್ದೀನಿ ಅಂತ ತಿಳ್ಕೊಳ್ಳಿ. ಅಷ್ಟು ಗ್ರೇಡ್ ವೈಸು ಯೂನಿಟ್ ವೈಸ್ ನಮಗೆ ಗ್ರೇಡ್ಗಳು ಮಾರ್ಕ್ಸ್ಗಳು ಸಿಗಬೇಕಂದ್ರೆ ಯಾವ ರೀತಿ ತಗೋಬೇಕು ಅಂತ ಈಗ ನಾನು ನಿಮಗೆ ತೋರಿಸ್ತೇನೆ. ಎಗೇನ್ ಈ ಮೆನು ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೆನು ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಸೆಸ್ಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಅಸೆಸ್ಮೆಂಟ್ ಎಂಟ್ರಿ ರಿಪೋರ್ಟ್ ಅಂದರೆ ನಾವು ಏನು ಎಂಟ್ರಿ ಮಾಡಿರ್ತೀವಲ್ಲ ಆ ರಿಪೋರ್ಟನ್ನು ತಗೋಬೇಕಂದ್ರೆ ಅಸೆಸ್ಮೆಂಟ್ ಎಂಟ್ರಿ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಅದ್ರ ಮೇಲೆ ಕ್ಲಿಕ್ ಮಾಡ್ತೇನೆ. ನಮಗೆ ನೆಕ್ಸ್ಟ್ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಾವೇನು ಮಾಡಬೇಕಾಗುತ್ತೆ, ಸ್ಕೂಲ್ ಲೆವೆಲ್ ಸ್ಟೂಡೆಂಟ್ LBA ಪ್ರೋಗ್ರೆಸ್ ಅಂತ ಆಪ್ಷನ್ ಬರುತ್ತೆ. ಮೀಡಿಯಮ್ ಆಟೋಮೆಟಿಕ್ಕಾಗಿ ಬಂದಿರುತ್ತೆ. ನಾನೀಗ ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊತೇನೆ. ನೆಕ್ಸ್ಟ್ ಅದಾದ ನಂತರ ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೊತೇನೆ. ಅದಾದ ನಂತರ ಈಗ ನಾನು ಕನ್ನಡ ಸಬ್ಜೆಕ್ಟಿಂದ ಎಲ್ಲ ಯೂನಿಟ್ ಟೆಸ್ಟ್ ಎಂಟ್ರಿ ಮಾಡಿದ್ದೇನೆ ಅಲ್ವಾ. ಕನ್ನಡ ಸಬ್ಜೆಕ್ಟನ್ನು ಎಂಟ್ರಿ ಮಾಡ್ಕೊತೇನೆ. ಸರ್ಚ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸರ್ಚ್ ಮೇಲೆ ಕ್ಲಿಕ್ ಮಾಡ್ತಾ ನೋಡ್ಬೋದು ಸ್ಟೂಡೆಂಟ್ ಗ್ರೇಡ್ ಕೌಂಟು A+ ಎಷ್ಟಿದ್ದಾರೆ, B+ ಎಷ್ಟಿದ್ದಾರೆ ಅಂತ ತೋರಿಸುತ್ತೆ. ಸರಿನಾ? ಹಾಗೆ ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ನೋಡ್ಬೋದು ಸೀರಿಯಲ್ ನಂಬರ್ ಇದೆ, ಸ್ಟೂಡೆಂಟ್ ಸ್ಯಾಟ್ಸ್ ID ಇದೆ, ಜೆಂಡರ್ ಇದೆ. ಇಲ್ಲಿ ನೋಡಿ ಇಲ್ಲಿ ಎಂಟ್ರಿ ಆಫ್ ಯೂನಿಟ್ ವೈಸ್ ಅಸೆಸ್ಮೆಂಟ್ ಮಾರ್ಕ್ಸ್ ಆ್ಯಂಡ್ ಗ್ರೇಡ್ ಅಂತ ಇದೆ. ಈಗ 1 ಅಂದರೆ 1ನೇ ಯೂನಿಟ್ ಅಂತ, ಅದರಲ್ಲಿ ಆ ಮಕ್ಕಳು ತೆಗೆದಂಥ ಮಾರ್ಕ್ಸ್ ಇದೆ, ಅದಕ್ಕೆ ತಕ್ಕಂಥ ಗ್ರೇಡ್ ಇದೆ. ನೆಕ್ಸ್ಟ್ 2 ಇದೆ, ಇದು 2ನೇ ಯೂನಿಟ್ಟು, ಅದಕ್ಕೆ ತಕ್ಕಂಥ ಗ್ರೇಡು. ನೆಕ್ಸ್ಟ್ ಇಲ್ಲಿ 3 ಇದೆ, 3ನೇ ಯೂನಿಟ್ಟು, ಅದಕ್ಕೆ ತಕ್ಕಂತೆ ಗ್ರೇಡು. ಸೊ ಇದು ನೀವು ಎಷ್ಟು ಯೂನಿಟನ್ನು ಎಂಟ್ರಿ ಮಾಡಿರ್ತೀರಿ ಅಷ್ಟು ಯೂನಿಟ್ಟು ಮತ್ತು ಮಾರ್ಕ್ಸು ಗ್ರೇಡ್ ಎಲ್ಲ ಸಿಗುತ್ತೆ. ಜೊತೆಗೆ ಇಲ್ಲಿ ಅವರೇಜ್ ತೋರಿಸುತ್ತೆ ನಿಮಗೆ. ಸರಿನಾ? ಅವರೇಜ್ ಗ್ರೇಡ್ ಕೂಡ ಅಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಆ ಅಷ್ಟು ಯೂನಿಟ್ಗಳ ಅವರೇಜ್ ಕೂಡ ಆಟೋಮೆಟಿಕ್ಕಾಗಿ ಅದೇ ತೊಗೊಂಡಿರುತ್ತೆ ಅವರೇಜು, ಮತ್ತು ಅದಕ್ಕೆ ತಕ್ಕಂಥ ಗ್ರೇಡನ್ನು ಕೂಡ ಅದು ತಗೊಂಡಿರುತ್ತೆ. ಸರಿನಾ? ಈ ರೀತಿ ನಾವು ಅಸೆಸ್ಮೆಂಟ್ ರಿಪೋರ್ಟ್ ಕೂಡ ನಾವು ನಮ್ಮ ಸ್ಕೂಲಾಗಿನಾಗೆ ನೋಡ್ಕೋಬೋದು. ನೋಡಿ ನಾವೇನು ನಮ್ಮ ಟೀಚರ್ ಲಾಗಿನಲ್ಲಿ ನಾವೇನು ಇದು ನೋಡಿರ್ತೀವಲ್ಲ ಗ್ರೇಡನ್ನು, ಕ್ರೋಢೀಕೃತ ಒಂದು ಯೂನಿಟ್ ವೈಸ್ ಲೆಸನ್ಸ್ ನಾವು ಮಾರ್ಕ್ಸ್ ಮತ್ತು ಗ್ರೇಡನ್ನು ನೋಡಿರ್ತೀವಲ್ಲ ಅದನ್ನು PDF ರೂಪದಲ್ಲಿ ಬೇಕಾದ್ರೆ ತೊಗೋಬೋದು, ಎಕ್ಸೆಲ್ ರೂಪದಲ್ಲಿ ಬೇಕಾದ್ರೆ ನಾವು ತೊಗೋಬೋದು. PDF ರೂಪದಲ್ಲಿ ಬೇಕಾದರೆ ಇಲ್ಲಿ ನೋಡ್ಬೋದು PDF ಅಂತ ಇದೆಯಲ್ಲ, PDF ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ PDF ರೂಪದಲ್ಲಿ ಸಿಗುತ್ತೆ. ಎಕ್ಸೆಲ್ ಬೇಕಂದರೆ ಎಕ್ಸೆಲ್ ರೂಪದಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ. ಸೊ ನನಗೆ ಈ PDF ಮೇಲೆ ಕ್ಲಿಕ್ ಮಾಡ್ತೇನೆ, ಎಕ್ಸ್ಪರ್ಟ್ PDF ಅಂತ. ಸೊ ಈಗ ನಮಗೆ ಅದು PDF ರೂಪದಲ್ಲಿ ಅದು ಎಕ್ಸ್ಪರ್ಟ್ ಆಗಿರುತ್ತೆ. ಅದು ನಮ್ಮ ಡೌನ್ಲೋಡ್ ಫೋಲ್ಡರಲ್ಲಿ ಸೇವ್ ಆಗಿರುತ್ತೆ. ಸೊ ನೋಡ್ಬೋದು ಈ ರೀತಿ PDF ರೂಪದಲ್ಲಿ ಕೂಡ ನಮಗೆ ಸಿಗುತ್ತೆ. ಇಲ್ಲಿ ನಿಮ್ಮ ಶಾಲೆ ಹೆಸರಿರುತ್ತೆ, ಮೀಡಿಯಮ್ಮು, ಜೆಂಡರ್ ಎಲ್ಲ ಇರುತ್ತೆ. ನೋಡ್ಬೋದು ಇಲ್ಲಿ 1ನೇ ಚಾಪ್ಟರು ಗ್ರೇಡು, 2ನೇ ಚಾಪ್ಟರು ಗ್ರೇಡು, 3ನೇ ಚಾಪ್ಟರು ಗ್ರೇಡು, ಅವರೇಜು. ನೀವು ಅಷ್ಟು ನೆಕ್ಸ್ಟ್ 4ನೇ ಚಾಪ್ಟರ್ ಹಿಂಗೆ ಆ್ಯಡ್ ಮಾಡ್ತಾ ಹೋದರೆ ಅದು ಚಾಪ್ಟರು ಮತ್ತು ಅವರೇಜು ಆಟೋಮೆಟಿಕ್ಕಾಗಿ ಅದು ಫೆಚ್ ಆಗ್ತಾ ಹೋಗುತ್ತೆ. ಸರಿನಾ? ಸೊ ಒಂದು ಸೆಮಿಸ್ಟರ್ ಆದ ತಕ್ಷಣ ನೀವು ಎಲ್ಲವನ್ನು ನೀವು ಕ್ರೋಢೀಕೃತ ನೀವು ಒಂದೇ ಸಿಗಬೇಕಂದ್ರೆ ನೀವು ಒಂದು ಸೆಮಿಸ್ಟರ್ ಫಸ್ಟ್ ಸೆಮ್ಮಲ್ಲಿ ಎಷ್ಟು ಲೆಸನ್ ಬರ್ತಾವೋ ಅಷ್ಟು ಲೆಸನ್ಸನ್ನು ಎಂಟ್ರಿ ಮಾಡಿರಿ. ನಿಮ್ಗೆ ಅಷ್ಟು ಲೆಸನ್ಸಿನ ಮಾರ್ಕ್ಸು ಮತ್ತು ಗ್ರೇಡು ನಿಮಗೆ ಒಂದು ಹತ್ರ ಸಿಗುತ್ತೆ. ಓಕೆನಾ? ಅದನ್ನು ಪ್ರಿಂಟ್ಔಟ್ ತಗೊಂಡು ಆ್ಯಸ್ ಎ ಶಿಕ್ಷಕರ ಒಂದು ವೈಯಕ್ತಿಕ ಮಾಹಿತಿಯಾಗಿ ಕೂಡ ನೀವು ಇಟ್ಕೋಬೋದು. ಸೊ ಇದೊಂದು ಬೆನಿಫಿಟ್ಟು ಈ ಒಂದು LBAಯಿಂದ. ಓಕೆನಾ? ಸೊ ಈ ರೀತಿ ನಾವು ಮಾರ್ಕ್ಸ್ಗಳನ್ನು LBAನಲ್ಲಿ ಯಾವ ರೀತಿ ಎಂಟ್ರಿ ಮಾಡಬೇಕು ಅಂತ. ಓಕೆನಾ? ಈಗ ನೆಕ್ಸ್ಟ್ ಇನ್ನೂ ಒಂದು ಕ್ವಶನ್ಸ್ ಏನಪ್ಪ ಅಂದರೆ, ಈಗ ನಾವು ಎಂಟ್ರಿ ಮಾಡಬೇಕಾದ್ರೆ ಬೈ ಮಿಸ್ಟೇಕ್ ಎಂಟ್ರಿ ಮಾಡಿದರೆ, ಮಾರ್ಕ್ಸ್ಗಳನ್ನು ತಪ್ಪಾಗಿ ಎಂಟ್ರಿ ಮಾಡಿದರೆ ಅದನ್ನು ಯಾವ ರೀತಿ ಸರಿಪಡಿಸ್ಕೊಳ್ಬೇಕು. ಓಕೆನಾ? ಸೊ ಅದಕ್ಕೆ ಸದ್ಯಕ್ಕೆ ಅವಕಾಶ ಇದೆ. ಯಾವ ರೀತಿ ಅಂದರೆ ಹೇಗೆ ನಾನು LBAಗೆ ಬರ್ತೇನೆ. ನೀವು ಯಾವುದಾದ್ರೂ ಒಂದು ಚಾಪ್ಟರನ್ನು ಬೈ ಮಾರ್ಕ್ಸ್ಗಳನ್ನು ತಪ್ಪಾಗಿ ಎಂಟ್ರಿ ಮಾಡಿದರೆ ಅದನ್ನ ಯಾವ ರೀತಿ ರಿಪೀಟ್ ಅದನ್ನ ಸರಿಪಡಿಸ್ಬೇಕಪ್ಪ ಅಂದರೆ ಇಲ್ಲಿ ನೋಡ್ಬೋದು ಯಾವುದೇ ಅಪ್ಡೇಟ್ ಇಲ್ಲ ಮತ್ತೇನೂ ಇಲ್ಲ. ಸೊ ನೀವೇನು ಮಾಡಿ, ನೆನ್ಪಿಟ್ಟಿದೆ ನಿಮಗೆ ಯಾವ ಚಾಪ್ಟ್ರದ ಯಾವ ಅಂಕಗಳು ತಪ್ಪಿದೆ ಅಂತ ನಿಮಗೆ ಗೊತ್ತಿದ್ದರೆ ನೀವೇನು ಮಾಡಿ ಅದೇ ಚಾಪ್ಟ್ರ್ ಮತ್ತೆ ಎಂಟ್ರಿ ಮಾಡಿ, ಎಂಟ್ರಿ ಮಾಡಿ. ಯಾಕಂದರೆ ಇಲ್ಲಿ ನೋಡಿ ನಿಮಗೆ ತೋರಿಸ್ತೇನೆ. ನಾನು LBAಗೆ ಬರ್ತೇನೆ. LBAಗೆ ಬಂದು ನಾನು ಆಲ್ರೆಡಿ ಈಗ ಒಂದು ಯಾವುದಾದ್ರೂ ಒಂದು ಚಾಪ್ಟರ್ ಎಂಟ್ರಿ ಮಾಡಿದ್ದನ್ನು ನಾನು ಇಲ್ಲಿಗೆ ನಿಮಗೆ ತೋರಿಸ್ತೇನೆ. ಮತ್ತು ಆ ಚಾಪ್ಟರ್ ಇಲ್ಲಿ ಖಾಲಿ ಬರುತ್ತೆ. ಸರಿನಾ? ಆಗ ನೀವು ಹೊಸದಾಗಿ ಏನು ಎಂಟ್ರಿ ಮಾಡಿರ್ತೀರಿ ಅದು ಏನಾಗುತ್ತೆ, ಅಪ್ಡೇಟ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ ಕನ್ನಡ ಮನಾರಕ್ಕೆ ನಾನು ಆಲ್ರೆಡಿ ಈಗ ಎಂಟ್ರಿ ಮಾಡಿದ್ದೇನೆ, ಮತ್ತು ಅದನ್ನೇ ಸೆಲೆಕ್ಟ್ ಮಾಡ್ಕೊತೇನೆ.
ಸರ್ಚ್ ಕೊಡ್ತೇನೆ. ನೋಡಿ ಮಾರ್ಕ್ಸ್ ಬಂದಿರ್ತದೆ ಇಲ್ಲಿ. ಸೊ ನೀವು ಚೆಕ್ ಮಾಡ್ಕೊಳ್ಳಿ ಯಾವ ತಪ್ಪಿದೆ ಅಂತ. ಎಡಿಟಿಗೆ ಅವಕಾಶ ಇದೆ, ಸರಿನಾ? ಎಡಿಟಿಗೆ ಅವಕಾಶ ಇದೆ. ಸೊ ನೀವು ಎಡಿಟ್ ಮಾಡಿ ಮತ್ತೆ ಸೇವ್ ಮಾಡಿದರೆ ಹೊಸ ಅಪ್ಡೇಟ್ ಮಾರ್ಕ್ಸು ನಿಮಗಲ್ಲಿ ಕ್ರೋಢೀಕೃತದ ಕೂಡ ಆಟೋಮೆಟಿಕ್ಕಾಗಿ ಅಪ್ಡೇಟ್ ಆಗುತ್ತೆ, ಓಕೆನಾ? ಸೊ ಈ ರೀತಿ ನೀವು ತಪ್ಪು ಮಾಡಿದರೂ ಕೂಡ ಯಾವ ಚಾಪ್ಟರ್ ತಪ್ಪು ಮಾಡಿದರೆ ಆ ಚಾಪ್ಟರ್ ಮತ್ತೆ ನೀವು ರೀ ಎಂಟ್ರಿ ಮಾಡಿ ಸೇವ್ ಕೊಟ್ಟರೆ ಅದು ಹೊಸದಾಗಿ ಮತ್ತೆ ಅಪ್ಡೇಟ್ ಆಗುತ್ತೆ, ಸರಿನಾ? ಸೊ ಇದಿಷ್ಟು LBAಗೆ ಸಂಬಂಧಪಟ್ಟಂಥ ಬಂದಿರತಕ್ಕಂಥ ಹೊಸ ಅಪ್ಡೇಟು. ಅಂಕ ಹಂಚಿಕೆ ಯಾವ ರೀತಿ ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕು, ಮಲ್ಟಿಪಲ್ ಚಾಪ್ಟರ್ನ ಯಾವ ರೀತಿ ಸೆಲೆಕ್ಟ್ ಮಾಡಬೇಕು ಅನ್ನೋದು, ಸರಿನಾ? ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ LBAಗೆ ಸಂಬಂಧಪಟ್ಟಂಥ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಲೆಸನ್ ಪ್ಲಾನ್ ಬಗ್ಗೆ ನಾನು ಮಾಹಿತಿಯನ್ನು ಕೊಡ್ತೇನೆ. ಸೊ ಮೊಬೈಲಲ್ಲಿ ಒಂದು ವಾರದ ಲೆಸನ್ ಪ್ಲಾನು ಅಥವಾ 2-3 ಡೇಸ್ ಲೆಸನ್ ಪ್ಲಾನ್ ಯಾವ ರೀತಿ ಶಿಕ್ಷಕರು ತಮ್ಮ ಲಾಗಿನಲ್ಲಿ ಎಂಟ್ರಿ ಮಾಡಬೇಕು, ಅದನ್ನು ಮುಖ್ಯ ಶಿಕ್ಷಕರು ಯಾವ ರೀತಿ ಅಪ್ರೂವ್ ಮಾಡಬೇಕು, ಮುಖ್ಯ ಶಿಕ್ಷಕರು ಅಪ್ರೂವ್ ಮಾಡಿದ ನಂತರ ಶಿಕ್ಷಕರು ಮತ್ತು ಅದನ್ನ ಸ್ಟೇಟಸನ್ನು ಕಂಪ್ಲೀಟೆಡ್ ಅಂತ ಯಾವ ರೀತಿ ಮಾಡಬೇಕು, ಅದರ ಒಂದು ಪ್ರೊಸೆಸ್ ಕಂಪ್ಲೀಟನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಓಕೆ, ಸೊ ಅಂಟಿಲ್ ಕೀಪ್ ವಾಚಿಂಗ್ ಮೈ ಚಾನಲ್. ಇದೇ ರೀತಿಯ ಮಾಹಿತಿಗೆ ನಮ್ಮ SAT SAT ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.